ಸಂಬಂಧ ಕಲ್ಪಿಸಬೇಕು. ಇದಕ್ಕೆ ಬದಲಾವಣೆಗಳು ಚಾನ್ಸಸ್ ಇಲ್ಲ. ಅದರ ಯಾರಾದರೂ ಹೇಳಿದಾರಾ ಬದಲಾವಣೆ? ಬಿ ಜೆ ಪಿಯವ್ರು ಬಿಡಿ ಅಂದರೆ ಬಿ ಜೆ ಪಿಯವ್ರನ್ನ ನಾವೇನು ಅವ್ರ ಅಸೆಸ್ಮೆಂಟ್ ನಮಗೆ ಬೇಕಾಗಿಲ್ಲ. ಬಿ ಜೆ ಪಿಯವ್ರ ಮಾತುಗಳು ಕೇಳ್ಕೊಂಡು ನಾವು ಆಡಳಿತ ಮಾಡಬೇಕಾ? ಅಲ್ಲ, ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಬದಲಾವಣೆ ಚರ್ಚೆಗಳಾಗ್ತಾ ಇರ್ತವೆ. ಆದರೆ ಈ ಚುನಾವಣೆ ಆದ ತಕ್ಷಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಬೇರೆ ಯಾರು ಹೇಳ್ಬೋದು. ಅಲ್ಲದೆ ನಾನು ಹೇಳೋಕ್ಕೆ ತಯಾರಿಲ್ಲ, ಬೇರೆಯವರೆಲ್ಲ ಹೇಳ್ಬೋದು ಅಂದೆ. ಅದಕ್ಕೆ ನಾನು ಅಧ್ಯಕ್ಷನಾಗಿದ್ದೆ ನಿಜ. ಅದಕ್ಕೆ ನಾನು ಹೇಳ್ತಾ ಇರೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಹೇಳ್ತೇನೆ. ಬೇರೆಯವರು ಈಗ ಅವರೆಲ್ಲ ಹೇಳಿದಾರಲ್ಲ, ಬೇರೆಯವರು ಅವರೇನು ಪಾರ್ಟಿ ಲೈನಲ್ಲಿ ಹೇಳಿದಾರ, ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ನಾನು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳಕ್ಕೆ ನನಗೆ ಯಾವುದು ನಮಗೇನು ಗೊತ್ತೇ ಇಲ್ಲಲ್ರಿ ಯಾರು ಹೇಳಿದ್ದಾರೆ. ಈಗ ನೋಡಪ್ಪ, AICC ಹೇಳಬೇಕು. ಯಾರು ಬದಲಾವಣೆ ಮಾಡೋರು? AICC ಹೇಳಬೇಕು. ಅವ್ರು ಹೇಳಿದಿಲ್ಲ ಅಂತಂದರೆ ನಾವೇ ಊಹೆ ಮಾಡ್ಕೊಳ್ಳೋಣ. ನಾವು ಮಾಡೋವಾಗ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಮಾಡ್ದೇನೂ ಹೇಳ್ಬೋದು. ಖಂಡಿತವಾಗಿ ಆಗ್ತಾರೆ, ಯಾಕೆ ಆಗಬಾರ್ದು? ಈಗ ಅದು ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಅದನ್ನು ಪರಮೇಶ್ವರ್ ಹೇಳಿದರೆ ಆಗ್ಬಿಡೋದಿಲ್ಲ, ಹೈಕಮಾಂಡ್ನವರು ಹೇಳ್ಬೋದು. ಶಿವಕುಮಾರ್ ಅವರ ಪರಿಸ್ಥಿತಿ ಏನು ಪರಿಸ್ಥಿತಿ? ಅವರ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬಲವಾದ ಆಕಾಂಕ್ಷೆ ಸರ್. 2.5 ವರ್ಷ ಆದ್ಮೇಲೆ ಅವ್ರು ಸಿಗುತ್ತೆ ಅಂತೇಳಿ ಅವರು ದೇವ್ರು ನೋಡ್ತಾರೆ, ಕಾಲ ಬರುತ್ತೆ ಅಂತ ಅವರು ಅಂತಾರೆ. ಅದು ಒಂದು ರೀತಿಯಿಂದ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರ ಅದು ಗೊಂದಲನೇ. ಅದು ನಾನು ಹೇಳೋಕ್ಕಾಗತ್ತೇನ್ರಿ? ನಾನು ಹೇಳೋಕ್ಕಾಗತ್ತಾ? ಹೌದು, ನಮ್ಮ ಶಿವಕುಮಾರ್ ಅವರು ನಮ್ಮ ನಾಯಕರಿದ್ದಾರೆ, ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದೆ, ಸೀನಿಯರ್ ಲೀಡರ್ ಇದ್ದಾರೆ. ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಯಾರು? ಹೈಕಮಾಂಡ್ನವ್ರು ಹೇಳ್ಬೇಕು. ಹೈಕಮಾಂಡ್ ಹೇಳಿದ್ರೆ ಅಲ್ಲಿ ಮುಗಿಯುತ್ತಲ್ವಾ? ಹೇಳೋ ತನಕ ಕಾಯೋಣ. ಹೈಕಮಾಂಡ್ ಈ ವಿಚಾರವನ್ನ ತುಂಬಾ ಕಾಯಿಸ್ತಾ ಇದೆ ಅಂತ ಅನ್ಸಲ್ವಾ ಸರ್? ಯಾಕಂದ್ರೆ ಗೊಂದಲಗಳು ದಿನ ಜಾಸ್ತಿ ಆಗ್ತಾ ಇರುವಂತದ್ದು. ಗೊಂದಲ ಯಾರು ಹೈಕಮಾಂಡ್ ಮಾಡಿದ್ಯಾ? ನಿಮ್ಮ ಪಕ್ಷದವರೇ ಮಾತನಾಡ್ತಾರೆ. ಅಲ್ಲಲ್ಲ, ಮಾತಾಡೋದು ಬೇರೆ ವಿಷಯ. ಅಂದರೆ ಗೊಂದಲ ಯಾರು ಮಾಡಿದ್ರು? 2013ರಲ್ಲಿ ಯಾವುದೇ ಗೊಂದಲ ಇರಲಿಲ್ಲ, ಕ್ಲಿಯರ್ ಕಟ್ ಆಗಿ ಅನೌನ್ಸ್ ಆಗಿದ್ದು 5 ವರ್ಷ CM ಸಿದ್ದರಾಮಯ್ಯ ಅವರು ಅಂತೇಳಿ. ಈ ಬಾರಿ ಆ ರೀತಿ ಅನೌನ್ಸ್ ಆಗಿಲ್ಲ. ಸೊ ಇದು ಈಗ ಸಾಕಷ್ಟು ಬದಲ ಆಗ್ತಾ ಇರುವಂಥದ್ದು. ನೋಡಿ, ಅವತ್ತು ಅನೌನ್ಸ್ ಆಗಿರಲಿಲ್ಲ. ನಾನೇ ಇದ್ದೆ ಅಲ್ಲ. ನಿಮ್ಗೆ 5 ವರ್ಷ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಏನು ಹೇಳಿದ್ರು? ಅವತ್ತು 13ರಲ್ಲಿ ಮುಖ್ಯಮಂತ್ರಿ ಮಾಡಿದರು, 18-18ರವರೆಗೂ ಅವರೇ ಇದ್ದರು. ಇವತ್ತು 23ರಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವರೇ ಇರಬೇಕಲ್ವಾ? ಅವ್ರು ಇರೋದಿಲ್ಲ ಅಂತ ಹೇಳಿದ್ರೆ ಅದನ್ನ ತೀರ್ಮಾನ ಮಾಡಾರೆ, ಅದನ್ನ ಹೈಕಮಾಂಡ್ ಮಾಡುತ್ತೆ. ಯುದ್ಧದ ಹೆಸರಿನಲ್ಲಿ ಸರ್ ಬಹಳಷ್ಟು ಬೆಲೆಗಳನ್ನ ಜಾಸ್ತಿ ಮಾಡ್ತಾರೆ. ಒಂದು ರೀತಿ ಮಾರ್ಕೆಟ್ ಅಲ್ಲಿ ಕಂಟ್ರೋಲೇ ಇಲ್ಲ. ಬಹಳಷ್ಟು ಎಲ್ಲ ಬೆಲೆ ನಾವು ಹೇಳಿದ್ದೇವೆ. ಫುಡ್ ಡಿಪಾರ್ಟ್ಮೆಂಟ್ನವರು ಅವರು ಎಲ್ಲಿ ಕಾಳಸಂತೆ ನಲ್ಲಿ ಮಾರಾಟ ಮಾಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ, ಅದೆಲ್ಲ ಒಂದು ರೀತಿಯಲ್ಲಿ ನಮಗೆ ಗೊತ್ತಾದ ತಕ್ಷಣ ಅವ್ರ ಮೇಲೆ ನಾವು